ಬೆಳೆದು ನಿಂತ ಗಿಡ ಗಂಟಿಗಳನ್ನು ತೆಗೆಯದೆ ದಾಂಡೇಲಿಯ ಕುಳಗಿ ಕೋಗಿಲಬನ ಸೇತುವೆ ದುರಸ್ತಿ, ಸಮರ್ಪಕ ದುರಸ್ತಿಗೆ ಸಾರ್ವಜನಿಕರಿಂದ ಆಗ್ರಹ. ಸರಿಸುಮಾರು 50 ವರ್ಷಕ್ಕೂ ಹಳೆಯದಾದ ಸೇತುವೆಯದು. ವರ್ಷಕ್ಕೊಮ್ಮೆ ಸಾರ್ವಜನಿಕರ ಆಗ್ರಹದ ಬಳಿಕ ನಿರ್ವಹಣಾ ಕಾರ್ಯ ನಡೆದರೂ ಸಾರ್ವಜನಿಕರ ಆಕ್ರೋಶಕ್ಕೆ ನಡೆಯುತ್ತಿದೆಯೇ ವಿನಃ ಸೇತುವೆಯ ರಕ್ಷಣೆಗಾಗಿ ಅಲ್ಲ ಎನ್ನುವುದನ್ನು ಹೆಚ್ಚು ವಿವರಿಸುವ ಅಗತ್ಯವಿಲ್ಲ. ಅಂದ ಹಾಗೆ ನಾನು ಹೇಳಲು ಹೊರಟಿರುವುದು ದಾಂಡೇಲಿ ನಗರದ ಕುಳಗಿ ಕೋಗಿಲಬನ ಸೇತುವೆಯ ಬಗ್ಗೆ ಎನ್ನುವುದನ್ನು ಒತ್ತಿ ಹೇಳಬೇಕಿಲ್ಲ. ಇಲ್ಲಿ ಮಳೆಗಾಲ ಬಂತು ಎಂದರೆ ಪ್ರತಿ ವರ್ಷವೂ ಈ ಸೇತುವೆಯ ಪರಿಸ್ಥಿತಿ ಅಯೋಮಯ ಎಂಬಂತಿರುತ್ತದೆ. ಸೇತುವೆಯ ರಸ್ತೆಯಂತೂ ಅಲ್ಲಲ್ಲಿ ಹೊಂಡಗುಂಡಿಗಳಿಂದ ಸುಗಮ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆಯಾಗುತ್ತಿರುವುದು ಒಂದೆಡೆಯಾದರೆ, ಇನ್ನು ಸೇತುವೆಯ ಎರಡೂ ಬದಿಗಳಲ್ಲಿ ಆವರಣ ಗೋಡೆ ಅಂದರೆ ತಡೆಗೋಡೆ ಇವತ್ತೋ ಈಗಲೋ ಎಂಬಂತೆ ಮುರಿದು ಬೀಳುವ ಸಾಧ್ಯತೆ ಇತ್ತು. ಈ ಬಗ್ಗೆ ಸಾಕಷ್ಟು ಬಾರಿ ವರದಿಗಳನ್ನು ಕೂಡ ಮಾಡಲಾಗಿತ್ತು. ಸ್ಥಳೀಯರು ಕೂಡ ಆಗ್ರಹವನ್ನು ಮಾಡಿದ್ದರು. ಅಂತೂ ಕೊನೆಗೂ ಎಚ್ಚೆತ್ತ ಲೋಕೋಪಯೋಗಿ ಇಲಾಖೆ ಸೇತುವೆಯ ಮುರಿದು ಬೀಳುವ ಸ್ಥಿತಿಯಲ್ಲಿದ್ದ ಆವರಣ ಗೋಡೆಯನ್ನು ದುರಸ್ತಿ ಮಾಡುವ ಕಾರ್ಯಕ್ಕೆ ಮುಂದಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಇದೇ ಲೋಕೋಪಯೋಗಿ ಇಲಾಖೆಯವರು ಸೇತುವೆಯ ಬದಿಯಲ್ಲಿ ಬೆಳೆದು ನಿಂತ ಗಿಡಗಂಟಿಗಳನ್ನು ತೆಗೆಯದೆ ದುರಸ್ತಿ ಕಾರ್ಯವನ್ನು ಮುಂದುವರಿಸಿರುವುದು. ಮತ್ತೆ ಮುಂದಿನ ವರ್ಷ ಇದೇ ಕಾಮಗಾರಿಗಾಗಿ ಹಣ ಮಂಜೂರು ಮಾಡಿ ಕಾಮಗಾರಿ ನಡೆಸುವ ಉದ್ದೇಶದ ರೀತಿಯಲ್ಲಿ ಈಗ ಕಾಮಗಾರಿ ನಡೆಯುತ್ತಿದೆ. ಲೋಕೋಪಯೋಗಿ ಇಲಾಖೆಯವರ ಅವ್ಯವಸ್ಥಿತ ಈ ಕಾಮಗಾರಿಗೆ ಸ್ಥಳೀಯ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಗಿಡಗಂಟಿಗಳನ್ನು ತೆರವುಗೊಳಿಸದೆ ದುರಸ್ತಿ ಕಾರ್ಯ ಮಾಡುವುದರಿಂದ ತಕ್ಕ ಮಟ್ಟಿಗೆ ಸಮಸ್ಯೆ ಪರಿಹಾರವಾದರೂ ವರ್ಷದೊಳಗೆ ಮತ್ತೆ ಅದೇ ಹಾಡು ಅದೇ ರಾಗ ಎಂಬಂತಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸೇತುವೆ ದುರಸ್ತಿ ಕಾರ್ಯದ ಬಗ್ಗೆ ಇಂದು ಸೋಮವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸ್ಥಳೀಯ ಸಾರ್ವಜನಿಕರು ಮಾಧ್ಯಮದ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ಕೂಡಲೇ ಗಿಡಗಂಟಿಗಳನ್ನು ತೆರವುಗೊಳಿಸಿ ದುರಸ್ತಿ ಕಾರ್ಯವನ್ನು ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಸಾರ್ವಜನಿಕರ ಆಕ್ರೋಶಕ್ಕೆ ಲೋಕೋಪಯೋಗಿ ಇಲಾಖೆ ಹೇಗೆ ಸ್ಪಂದಿಸುತ್ತದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಒಂದು ವೇಳೆ ಸ್ಪಂದಿಸದೇ ಇದ್ದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರು ತಾವು ಇಂಜಿನಿಯರಿಂಗ್ ಶಿಕ್ಷಣ ಪಡೆದ ಶಿಕ್ಷಣ ಸಂಸ್ಥೆಗೆ ದ್ರೋಹ ಬಗೆದಂತೆ ಆಗುತ್ತದೆ ಎಂಬ ಮಾತು ಇದೀಗ ದಾಂಡೇಲಿ ನಗರದಲ್ಲಿ ಚರ್ಚೆಯಲ್ಲಿದೆ. ನೋಡಿ, ಇದು ಬ್ರಿಡ್ಜ್ ಈಗ ರಿಪೇರಿ ಆಗ್ತಾ ಇದೆ. ಇದು ಕೆಳಗಿಂದ ಗಿಡಗಳು ಎಲ್ಲ ತೆಗೆದ್ರೆ ಒಳ್ಳೆಯದು, ಭಾಳ ಚಂದ ಆಗ್ತೈತಿ. ಎಲ್ಲಾರ ಅದು ಬೇರ್ಲಿಂದ ಎಲ್ಲ ಬ್ರಿಡ್ಜಿಗೆ ಸ್ವಲ್ಪ ಹೊಡ್ತಾ ಕುಂದಿರ್ತೈತಿ ಸುಮಾರ. ಯಾಕೆಂದರೆ ಅದು ಬೇರುಗಳು ಎಲ್ಲ ಅದು ಗಿಡಗಳೆಲ್ಲ ಪೂರ್ತಿ ಕ್ಲೀನಾಗಿ ತೆಗಿಬೇಕು. ತೆಗೆದ ನಂತರ ಒಳ್ಳೇದಾಗೋದು. ಈಗ ತೆಗಿಯದೆ ಬ್ರಿಡ್ಜ್ ರಿಪೇರಿ ಮಾಡ್ತಾ ಇದ್ದಾರೆ. ಅದೇ ತಪ್ಪು. ಯಾಕಂದರೆ ಇದು ಮೊದಲು ಗಿಡಗಳು ತೆಗೆದುಕೊಂಡು ಆಮೇಲೆ ಬ್ರಿಡ್ಜ್ ರಿಪೇರಿ ಒಂದು ಆಗಬೇಕು, ಆವಾಗ ಒಳ್ಳೇದಾಗೋದು. ನಮ್ಮ ಹೆಸರು ಸಂಭಾಜಿ ಅಂತೇಳಿ. ನನ್ನ ಹೆಸರು ರಾಜು ಅಂತ. ಇದು ಮೊದಲೇ ಬ್ರಿಡ್ಜ್ ವೀಕ್ ಇದೆ, ಹೌದಲ್ರಿ? ಕಡೆ ಇದು ಗಿಡಗಳು ಸುಮಾರು ಇದೆ. ಮೊದಲೇ ಕ್ಲೀನ್ ಮಾಡಿ ಆಮೇಲೆ ನೀವು ಕಟ್ಲಿಕ್ಕೆ ಚಾಲೂ ಮಾಡ್ರಿ. ನಾಳೆ ನಮ್ಗೆ ಹೋಗೋ ದಾರಿನೇ ಬಂದ್ ಆಗ್ಬಿಡ್ತಿದ್ವಿ. ತೆಗಿಬೇಕು, ತೆಗೆದು ಮಾಡ್ರಿ ನೀವು ರಿಪೇರಿ. ಗಿಡಗಳೆಲ್ಲ ತೆಗೆದಾಗ ಮೊದಲು ಎಲ್ಲ ಕೆಳಗಿಂದ ಎಲ್ಲ ಬಂದೋಬಸ್ತ್ ಮಾಡಿ ಮ್ಯಾಲ್ ಮಾಡಿದ್ರೆ ನಡೆಯಂಗಿಲ್ಲ. ಇದು ಮೇಲೆ ಮಾಡ್ತಾ ಇದ್ದಾರೆ. ಕೆಳಗಡೆದೆಲ್ಲ ಗಿಡಗಳೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಕಟ್ಟಬೇಕದು, ಕೆಲಸ ಮಾಡಬೇಕು. ಕೆಳಗಡೆ ಎಲ್ಲ ಹಚ್ಚಿದ ಗಿಡಗಳೆಲ್ಲ ಹಾಗೆ ಇದಾವೆ. ಅದು ಮತ್ತೆ ಬೇರೆ ಬಿಟ್ಟು ಮತ್ತೆ ಇದು ಲೂಸ್ ಆಗ್ತೈತಿ. ನಮ್ಮ ಹೆಸರು ಜಾಫರ್ ಅಂತೇಳಿ, ಕೋಗಿಲ್ಬನ್ ಒಳಗೆ ಇರ್ತೇನೆ ನಾನು. ಇದು ಮಾಡೋದೇನು ಬರೀ ಪಾಲಿಶ್ ಮಾಡ್ತಾ ಇದ್ದಾರೆ ಇವರು. ಒಂದ್ಸಲ ಮಾಡಿದ ಮೇಲೆಲ್ಲ ಕ್ಲೀನಾಗಿ ಮಾಡಬೇಕು. ಮದುವೆ ಮಾಡಲಿಕ್ಕೆ ಹೊರಟಂಗಾಯ್ತು. ಹಾಂ, ನಾನು ರವಿ ಕಾಳೆ ಅಂತೇಳಿ ಸುಮಾರು ವರ್ಷದಿಂದ ಹುಟ್ಟು ಬೆಳೆದಿದೆ ದಾಂಡೇಲಿಯಲ್ಲಿ. ಖರೆ ಈ ಬ್ರಿಡ್ಜಿಂದ ವ್ಯವಸ್ಥೆ ನೋಡಿದರೆ ಭಾಳ ಕೆಟ್ಟಿದೆ. ಅಂದರೆ ಇದಿಷ್ಟ ಮಾಡಿದರೆ ಸಾಧ್ಯ ಅಲ್ಲ. ಇದಿಷ್ಟ ಮಾಡಿದರೆ ಇದ್ರ ಕೆಳಗಡೆ ಗಿಡಗಂಟು ಇದ್ದಾವೆ. ಇವೆಲ್ಲ ಗಿಡಗಳು ಇವೆಲ್ಲ ಕಟ್ ಮಾಡಿದ್ರೇ ಇದಕ್ಕೆ ಇದು ಬರೋದು. ಯಾಕಂದರೆ
ಮತ್ತೆ ಹೀಗೆ ಆಗೋದು ಅದು ಮರ ಬೆಳೀತಾ ಇರೋದು ಪ್ರತಿ ವರ್ಷ ಮರ ಬೆಳೀತಾನೆ ಇರ್ತದೆ. ಇದಕ್ಕೆ ಬ್ರಿಡ್ಜ್ಗೆ ಏನಾದರೂ ಏನೋ ಒಂದು ಉಂಟಾಗ್ತಾ ಇರ್ತದೆ. ಅದರ ಸಲುವಾಗಿ ದಯಮಾಡಿ ನಾವು PWD ಕೇಳ್ಕೊಳ್ಬೇಕಂದ್ರೆ ಏನು, ಇಲ್ಲಿ ದಿನನಿತ್ಯ ಅಡ್ಡಾಡೋರಿಗೆ ಓಡಾಡೋರಿಗೆ ಭಾಳ ತೊಂದರೆ ಇದೆ. ಅದಕ್ಕೆ ಹೇಳಿ ಬ್ರಿಡ್ಜ್ ಮೊದಲು ಕಟ್ಟಿದರೆ ಜನರು ಕಟ್ಟಿರ್ತಾರೆ. ಅದರ ಸಂಬಂಧ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇದೆಷ್ಟು ಮಾಡಿದಿಲ್ಲ, ಇದು ಗಿಡಗಳನ್ನು ಸ್ವಲ್ಪ ಕಟ್ ಮಾಡಿ ಈ ರಸ್ತೆ ಬದಿ ಇರುವುದಂತೇಳಿ ಇವೆಲ್ಲ ರಸ್ತೆಗಳು ಚೆನ್ನಾಗಾಗಬೇಕು ಅಂತೇಳಿ. ನೀರು ಹೋಗೋದಿಲ್ಲ, ಮಳೆಗಾಲದಲ್ಲಿ ನೀರೆಲ್ಲ ಹಾಗೆ ತುಂಬ ಹೋಗ್ತದೆ. ಇಲ್ಲಿ ವರ್ಷ ಇದೆ ಆನೆ ಬರ ಏನ್ರಿ. ಆಮೇಲೆ ಹುಡುಗರು ಸ್ಕೂಲ್ ಹೋಗ್ಬೇಕಾದ್ರೆ, ಯಾರಾದ್ರು ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಮೈ ಮೇಲೆಲ್ಲ ನೀರು ಸಿಡುತ್ತದೆ ರಾಡಿ. ಅದೇ ಥರ ಆಗ್ತಾ ಇದೆ. ಅದಕ್ಕೆ ಇದಕ್ಕೆ ಒಂದು ನೀರಿನ ಹೋಗೋದು ವ್ಯವಸ್ಥೆಯನ್ನು ಮಾಡ್ಬೇಕು ಮೇಲೆ.